ಇದು ಪ್ರಜಾಶಕ್ತಿ ಟಿವಿಯ ಇಂಪ್ಯಾಕ್ಟ್. ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಕ್ರಮ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಪ್ರಸಿದ್ಧ ಪುರಲೇಹಳ್ಳಿ ಭೂತಪ್ಪನ ಗುಡಿಯ ಸುತ್ತಮುತ್ತ ಕೋತಿಯೊಂದು ಕಾಟ ಕೊಡ್ತಾ ಇತ್ತು. ಭಕ್ತರ ಕೈಯಲ್ಲಿರುವ ಹಣ್ಣು, ಪ್ರಸಾದ ಹಾಗೂ ಆಹಾರ ಪದಾರ್ಥಗಳನ್ನ ಕೋತಿ ಕಸಿದುಕೊಳ್ಳುತ್ತಿದ್ದಲ್ಲದೆ ಭಕ್ತರನ್ನ ಕಚ್ಚಿ ಗಾಯಗೊಳಿಸಿತ್ತು. ಕಳೆದ 15 ದಿನಗಳಿಂದ ಸುಮಾರು 10 ರಿಂದ 15 ಮಂದಿಗೆ ಕೋತಿ ಕಚ್ಚಿ ಗಾಯಗೊಳಿಸಿತ್ತು. ಇನ್ನು ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿ ಬಿತ್ತರಿಸಿದ್ದು ಕೆಲವೇ ಗಂಟೆಗಳಲ್ಲಿ ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ನಿನ್ನೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಭೂತಪ್ಪನ ಗುಡಿಯಲ್ಲಿ ಕೋತಿ ಕಾಟ, 15ಕ್ಕೂ ಹೆಚ್ಚು ಮಂದಿಗೆ ಕಚ್ಚಿದ ಕೋತಿ ಎಂಬ ಶೀರ್ಷಿಕೆಯಡಿಯಲ್ಲಿ ಸುದ್ದಿ ಬಿತ್ತರಿಸಿತ್ತು. ಸುದ್ದಿ ಬಿತ್ತರವಾದ ಕೆಲವೇ ಗಂಟೆಗಳಲ್ಲಿ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಪ್ರಸಿದ್ಧ ಪುರಲೇಹಳ್ಳಿ ಭೂತಪ್ಪ ದೇವಸ್ಥಾನದ ಬಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನಿಟ್ಟು ಕೋತಿ ಸೆರೆಗೆ ಮುಂದಾಗಿದ್ದಾರೆ. ಇನ್ನು ಪ್ರಜಾಶಕ್ತಿ ಟಿವಿಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅಲ್ಲದೆ ಸ್ಥಳೀಯರು ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.